ಕರ್ನಾಟಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ಆಯ್ಕೆಯ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆ ಇವತ್ತು ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸಿದೆ. ಈ ಒಂದು ಪ್ರಕಟಣೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥದ್ದರ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಅದರಂತೆ ಈಗಾಗಲೇ ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಹಾಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 30/7/25ರಿಂದ 3/8/25ರವರೆಗೆ ಅವಕಾಶವನ್ನು ನೀಡಿರ್ತಾರೆ. ಯಾರೆಲ್ಲ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅವರು ಎಡಿಟ್ ಮಾಡ್ಕೊಳ್ಬೋದು, ಇಲ್ಲ ಮತ್ತು ಒಂದಿಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ. ಸೊ ಡೇಟ್ ಏನಿದೆ ಅಂತ ಹೇಳಿದ್ರೆ 31/7/2025 ಅಂತ ಹೇಳಿದರೆ ಇವತ್ತಿಂದ 3ನೇ ತಾರೀಕು ತನಕ ಕೂಡ ಏನು ಮಾಡಿಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದುವರಿದು ಈಗಾಗಲೇ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನು ಈ ಪ್ರಕಟಣೆ ಹೊರಡಿಸಿದ ದಿನಾಂಕ ಅಂತ ಹೇಳಿದರೆ ಇವತ್ತಿನ ದಿನಾಂಕಕ್ಕೆ ಅನ್ವಯಿಸುವಂತೆ ಪಡೆಯತಕ್ಕದ್ದು. ಸೊ ಇವತ್ತಿನ ಡೇಟಿನ ತನಕ ಸರ್ವಿಸ್ ಲೆಟರನ್ನು ತಗೊಂಡು ನೀವೇನು ಮಾಡ್ಬೋದು, ಎಡಿಟ್ ಮಾಡ್ಕೊಳ್ಬೋದು. ಉಳಿದಂತೆ ಉಲ್ಲೇಖಿತ ಪ್ರಕಟಣೆಯಲ್ಲಿನ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ ಅಂತ ಹೇಳಿದರೆ ಪ್ರೀವಿಯಸ್ ನೋಟಿಫಿಕೇಷನ್ ಏನು ಇಶ್ಯೂ ಮಾಡಿದಾರಲ್ಲ, ಸೊ ಆ ನೋಟಿಫಿಕೇಷನ್ ಅನ್ನುವಂಥದ್ದು ಆ್ಯಸ್ ಇಟ್ ಈಸ್ ಫಾಲೋ ಆಗುತ್ತೆ. ಪ್ರೀವಿಯಸ್ ನೋಟಿಫಿಕೇಷನ್ ಅಂತ ಹೇಳಿದರೆ ಯಾವುದು ಅಂತ ಹೇಳಿದರೆ 25/6/2025ಗೆ ಏನು ನೋಟಿಫಿಕೇಷನ್ ಇಶ್ಯೂ ಮಾಡಿದಾರಲ್ಲ ಅದರ ಪ್ರಕಾರನೇ ಏನಿರುತ್ತೆ ಉಳಿದಂತಹ ಕಂಡೀಷನ್ಗಳು ಅಪ್ಲೈ ಆಗುತ್ತೆ ಅನ್ನುವಂಥದ್ದು. ಓಕೆ, ಇಲ್ಲಿ ಇನ್ನೊಂದಿಷ್ಟು ಡೌಟ್ಗಳು ಇದೆ. ಏನಂತ ಹೇಳಿದರೆ ಸರ್ವಿಸ್ ಲೆಟ್ರನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ 31/7 ತನಕ ತಗೊಳ್ಳಿ ಅಂತ ಹೇಳಿದ್ದಾರೆ. ಏನಾಗಿದೆ ಅಂತ ಹೇಳಿದರೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ 2025-26ನ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ. ಸೊ ಇಂಥ ಕೇಸಲ್ಲಿ ಏನು ಮಾಡ್ಬೋದು, ಸೊ ಅಕಾಡೆಮಿಕ್ ಇಯರ್ ಅನ್ನುವಂಥದ್ದು ಹೊಸದು ಸ್ಟಾರ್ಟ್ ಆಗಿದೆ ನಿಜ, ಅದು ಯೂನಿವರ್ಸಿಟಿ ಕಾಲೇಜಿಗೆ ಸಂಬಂಧಪಟ್ಟದ್ದು, ಅದು ನಮ್ಮ ನೇಮಕಾತಿಗೆ ಸಂಬಂಧಪಟ್ಟದಲ್ಲ. ಸೊ ನಮ್ಮ ನೇಮಕಾತಿ ಏನಿದೆ ಅದು ಹಳೆಯ ನೋಟಿಫಿಕೇಷನ್ ಏನಿದೆ ಅಲ್ಲ 2024-25 ಆ ನೋಟಿಫಿಕೇಷನ್ಗೆ ತಕ್ಕಾಗಿ ನಾವು ನೇಮಕಾತಿ ಆಗಿರೋದ್ರಿಂದ ನಾವು ಏನು 31/7/2025 ತನಕ ನಾವು ಸರ್ವಿಸ್ ಲೆಟರ್ ತಗೊಳ್ದಿದ್ರು ಕೂಡ ಅದು ಆ ಒಂದು ವರ್ಷಕ್ಕೆ ಸೀಮಿತ ಆಗಿರುತ್ತೆ ಅಂತ ಹೇಳಿದ್ರೆ 2024-25ಗೆ ಸೀಮಿತ ಆಗಿರುತ್ತೆ ಹೊರತು 25-26ಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮತ್ತೆ ಪುನಃ ಡಿಪಾರ್ಟ್ಮೆಂಟ್ನವರು ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕನೇ ತಗೊಳ್ತಾರೆ ಅನ್ನುವಂಥದ್ದು ಮತ್ತೆ ತಿಳಿತಾ ಇದೆ. ಸೊ ಯಾವುದೇ ರೀತಿಯಾದಂತಹ ಕಂಟಿನ್ಯೂಯೇಷನ್ ಇಲ್ಲ, ಯಾವುದೇ ರೀತಿಯಾದಂತಹ ಜನರಲ್ ಕೌನ್ಸಿಲಿಂಗ್ ಇಲ್ಲ. ಜನರಲ್ ಕೌನ್ಸಿಲಿಂಗ್ ಅಂತ ಹೇಳಿದರೆ UGC ಮತ್ತು ನಾನ್ UGC ಇಬ್ಬರಿಗೂ ಅವಕಾಶ ಇರುವಂಥದ್ದು ಹಿಂದಿನ ನೇಮಕಾತಿ ಥರ. ಈ ವರ್ಷ ಪ್ಯೂರ್ಲಿ ಏನಾಗ್ತಾಯಿದೆ, UGC 2018ನ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿಕೊಂಡು UGC ಅವರಿಗೆ ಏನು ಮಾಡ್ತಿದ್ದಾರೆ, ವೇಟೇಜ್ ಕೊಡಬೇಕು ಅಂತ ಹೇಳ್ಕೊಂಡು ಡಿಪಾರ್ಟ್ಮೆಂಟು UGC ಅವರಿಗೆ ಪ್ರಯಾರಿಟಿ ಕೊಡ್ಕೊಂಡು ಕೌನ್ಸಿಲಿಂಗ್ ಮಾಡುವಂಥ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದೆ. ಸೊ ಇದೊಂದು ಯಾರೆಲ್ಲ ಕಷ್ಟಪಟ್ಟು ಓದಿ ನೆಟ್ಟು KSET PhD ಮಾಡಿರ್ತಾರೆ, ಸೊ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಧನ್ಯವಾದ.